ಮುಗಿಯದ ಬಂಧನ ಭಾಗ 27. ನಿಮ್ಮಿಂದ ಈ ಸಣ್ಣ ಸಮಸ್ಯೆಯನ್ನು ಸರಿಪಡಿಸೋಕೆ ಸಾಧ್ಯವಾಗದಿದ್ದರೆ ನಿಮ್ಮನ್ನೆಲ್ಲ ಇಷ್ಟು ಬಾರಿ ಸಂಬಳ ಕೊಟ್ಟು ಕೆಲಸಕ್ಕೆ ಇಟ್ಕೊಂಡು ಏನು ಪ್ರಯೋಜನ ಅಂತ ಕಾವ್ಯ ಗರ್ಭದಿಂದ ಗದ್ದರಿಸ್ತಾ ಇದ್ದಾಳೆ. ಅಲ್ಲಿದ್ದ ನೇರವಾಗಿ ತಾಂತ್ರಿಕ ವಿಭಾಗದ ಪ್ರಮುಖ ಕಂಪ್ಯೂಟರ್ಗಳ ಬಳಿ ಹೋದಲು. ಅಲ್ಲಿ ಸಿಸ್ಟಮ್ ಪರದೆಯ ಮೇಲಿನ ಆ ದೃಶ್ಯಗಳನ್ನು ನೋಡಿದ ತಕ್ಷಣ ಅವಳ ಮುಖ ಕಪ್ಪು, ಅಪಮಾನ, ಆಕ್ರೋಶದಿಂದ ಕೆಂಪಗಾಯಿತು. ಇಲ್ಲಿ ಕಂಪ್ಯೂಟರ್ ಪರದೆ ಮೇಲೆ 2 ವಿಚಿತ್ರ ಕಾರ್ಟೂನ್ ಪಾತ್ರಗಳು ಪರಸ್ಪರ ಹೋರಾಡ್ತಿದ್ದಾವೆ. ನಿಖರವಾಗಿ ಹೇಳಬೇಕಂದ್ರೆ ಒಂದು ಪುಟ್ಟ ಬೀರ್ ಕಾರ್ಟೂನ್ ಪಾತ್ರ, ಇನ್ನೊಂದು ರಾಕ್ಷಸಿ ಕಾರ್ಟೂನ್ ಪಾತ್ರಗಳು ಧೂಳೆಬ್ಬಿಸಿ ಪುಡಿ ಪುಡಿ ಮಾಡ್ತಾ ಇತ್ತು. ಇನ್ನು ಭೀಕರವಾದ ವಿಷಯ ಅಂದರೆ ಹೊಡೆತ ತಿನ್ನುತ್ತಿದ್ದ ರಾಕ್ಷಸಿ ಪಾತ್ರದ ಮುಖದ ಮೇಲೆ ಸ್ಪಷ್ಟವಾಗಿ ಕಾವ್ಯ ಅಂತ ಹೇಳಿಬಿಟ್ಟು ಬರೆಯಲಾಗಿತ್ತು. ಅದರ ಅಂಗಿಯ ಮೇಲೆ ದುಷ್ಟ ರಾಕ್ಷಸಿ ಎಂಬ ಪದಗಳನ್ನು ದಪ್ಪಾಕ್ಷರಗಳಲ್ಲಿ ಮುದ್ರಿಸಲಾಗಿತ್ತು. ಆ ಒಂದು ಹೊಡೆತ ತಿನ್ನುತ್ತಿದ್ದ ರಾಕ್ಷಸಿಯ ಪಕ್ಕದಲ್ಲಿ ಬನ್ನಿ ಎಲ್ಲರೂ ಸೇರಿ ಈ ಅಹಂಕಾರಿ ದೈತ್ಯನನ್ನ ಒಡೆದು ಉರುಳಿಸೋಣ ಎಂಬಂತಹ ಸಾಲುಗಳು ಕೂಡ ದೊಡ್ಡ ಮೆಸೇಜಲ್ಲಿ ಬಬಲ್ ಕಾರ್ಟೂನ್ ಅಂತೆ ಪ್ಲೇ ಆಗ್ತಾನೆ ಇದ್ವು. ಈ ಬಾರಿ ವೈರಸ್ನ ಹಿಂದೆ ಯಾರಾದರೂ ಅವರು ಕೇವಲ ಕಂಪನಿ ಆ್ಯಕ್ಟ್ ಮಾಡಿಲ್ಲ, ಬದಲಿಗೆ ತನ್ನ ಮೂಲಕ ತನ್ನನ್ನೇ ವೈಯಕ್ತಿಕವಾಗಿ ಗುರಿಯಾಗಿಸ್ಕೊಂಡಿರುವಂಥದ್ದು, ಸಾರ್ವಜನಿಕವಾಗಿ ಅಪಮಾನಿಸ್ತಾ ಇರೋವಂಥದ್ದು ಕಾವ್ಯಳಿಗೆ ಆಗಲಿನಷ್ಟೇ ಸ್ಪಷ್ಟವಾಗಿ ಅರ್ಥ ಆಯಿತು. ಕಾವ್ಯ ಆತಂಕದಿಂದ ಸುತ್ತಲೂ ತಿರುಗಿ ನೋಡ್ತಿದ್ದಾಳೆ. ತಾಂತ್ರಿಕ ವಿಭಾಗದಲ್ಲಿ ಅವಳು ನೋಡಿದ ಪ್ರತಿಯೊಂದು ಕಂಪ್ಯೂಟರ್ ಪರದೆಯು ಅದೇ ತಮಾಷೆ ಅಂದರೆ ತನ್ನ ಅಹಂಕಾರದ ತುಳಿಯುವ ಚಿತ್ರವನ್ನು ಪ್ರದರ್ಶನ ಮಾಡ್ತಾನೆ ಇದೆ. ಆ ದೃಶ್ಯವನ್ನು ಕಂಡ ಅವಳ ಇಡೀ ದೇಹ ಕೋಪ ಮತ್ತು ಅಪಮಾನದಿಂದ ಗಡಗಡ ಅಂತ ಹೇಳಿ ನಡುಗು ಹೋಯಿತು. ಪರದೆಯ ಮೇಲಿನ ರೋಚಕ ಚಿತ್ರವನ್ನು ಕಣ್ಣಾರೆ ನೋಡಿದ್ದಾಳೆ ಅಂತ ಅರಿತುಕೊಂಡ ಸಿಬ್ಬಂದಿ ಅವಳ ಹತ್ತಿರ ಹೋಗಲು ಹೆದರಿ ನಡುಗ್ತಾ ಇದ್ದಾರೆ. ಭಯದಿಂದ ಜೋರಾಗಿ ಉಸಿರಾಡಲು ಸಹ ಯಾರಲ್ಲೂ ಕೂಡ ಧೈರ್ಯವೇ ಇರಲಿಲ್ಲ. ಕಾವ್ಯಾಳ ಪ್ರತಿಕ್ರಿಯೆ ಏನಾಗಿರಬಹುದು ಅಂತ ತಿಳಿಯಲು ಉತ್ಸಾಹಕರಾಗಿದ್ದ ಕೆಲ ಉದ್ಯೋಗಿಗಳು ಅವಳ ಕಣ್ಣುಗಳಲ್ಲಿ ಕೆಂಡದಂತೆ ಹುರಿಯುತ್ತಿದ್ದಂತಹ ಕೋಪವನ್ನು ಕಂಡ ತಕ್ಷಣವೇ ತಮ್ಮ ದೃಷ್ಟಿಯನ್ನು ಬೇರೆಡೆಗೆ ತಿರುಗಿಸ್ಕೊಂಡ್ರು. ಕಾವ್ಯ ಇಡೀ ಕಚೇರಿಯಲ್ಲಿದ್ದವರನ್ನ ಒಮ್ಮೆ ತೀಕ್ಷ್ಣವಾಗಿ ದಿಟ್ಟಿಸ್ತಾ ಇದ್ದಾಳೆ. ನಂತರ ಹಲ್ಲು ಕಡಿಯುತ್ತಾ ಅಲ್ಲೇ ನಿಂತಿದ್ದ ಕೆಲವು ಉದ್ಯೋಗಿಗಳ ಹೆಸರುಗಳನ್ನು ಆಕ್ರೋಶದಿಂದ ಕೂಗಿ ಮ್ಯಾನೇಜರ್ ಸಂಜಯ್ ರಾಮ್ಗೆ ತಕ್ಷಣವೇ ಅವರನ್ನು ಕೆಲಸದಿಂದ ತೆಗೆದುಹಾಕುವಂತೆ ಸೂಚಿಸ್ತಾ ಇದ್ದಾಳೆ. ಅವಳು ತಾಂತ್ರಿಕ ವಿಭಾಗದ ನೌಕರರ ಕಡೆ ತಿರುಗಿ ಸಿಂಹಿಣಿಯಂತೆ ಗದರಿಸ್ತಿದ್ದಾಳೆ. ನೀವು ಕೆಲಸ ಮಾಡುತ್ತಿರುವ ರೀತಿ ಇದೇನಾ? ಒಬ್ಬ ಅಪರಿಚಿತ ಹ್ಯಾಕರು ಇಷ್ಟು ಈಸಿಯಾಗಿ ಸುರಕ್ಷಿತ ಕಂಪ್ಯೂಟರ್ ವ್ಯವಸ್ಥೆಯನ್ನು ಇಷ್ಟೊಂದು ಸುಲಭವಾಗಿ ಹ್ಯಾಕ್ ಮಾಡೋಕ್ಕೆ ಹೇಗೆ ತಾನೇ ಸಾಧ್ಯ? ಇಷ್ಟೆಲ್ಲ ಆದ ಮೇಲೂ ಕೂಡ ಇಷ್ಟೊಂದು ಸಮಯ ಕಳೆದರೂ ನಿಮ್ಮಲ್ಲಿ ಒಬ್ಬನಿಗೂ ಕೂಡ ಒಬ್ಬನಿಗೂ ಸರಿಪಡಿಸೋಕೆ ಸಾಧ್ಯ ಆಗ್ತಿಲ್ಲ. ಅದೇನಂತ ಗೊತ್ತಾಗ್ತಿಲ್ಲ. ಕಂಪನಿಯ ಗೌರವವನ್ನು ಹರಾಜಾಕೋಕೆ ನಿಮ್ಮನ್ನೆಲ್ಲ ನೇಮಿಸ್ಕೊಂಡಿದ್ದೀನಿ ನಾನಿಲ್ಲಿ. ನಿಮಗಿದನ್ನು ಸರಿಪಡಿಸ್ಕೊಳ್ಳೋಕ್ಕಾಗಲ್ಲ. ಸಾಧ್ಯವಾಗದಿದ್ದರೆ ತಕ್ಷಣವೇ ರಾಜೀನಾಮೆ ಕೊಟ್ಟು ಇಲ್ಲಿಂದ ಮುಖ ತೋರಿಸೇ ಹೊರಡ್ತಾ ಇರಿ. ಕಾವ್ಯಾಳ ಈ ರಾಕ್ಷಸಿ ಕೋಪ, ಕೆಟ್ಟ ಸ್ವಭಾವದ ಬಗ್ಗೆ ಉದ್ಯೋಗಿಗಳು ಈಗಾಗಲೇ ತುಂಬ ಚೆನ್ನಾಗಿ ತಿಳಿದಿದ್ದರಿಂದ ಅವರು ಮಾನಸಿಕವಾಗಿ ಅವಳ ಬೈಗುಳವನ್ನು ಸಹಿಸಿಕೊಳ್ಳೋಕೆ ಸಿದ್ಧರಾಗಿಯೇ ನಿಂತಿದ್ರು. ಆದ್ದರಿಂದ ಅವಳು ಎಷ್ಟೇ ಕೂಗಾಡಿದ್ರು, ಅವಳು ಎಷ್ಟೇ ಬೈದರೂ ಕೂಡ ಮೌನವಾಗಿ ನುಗ್ಗಿಕೊಂಡು ತಲೆ ತಗ್ಗಿಸಿಯೇ ನಿಂತಿದ್ರು. ಆದರೆ ಕಾವ್ಯಾಳಿಗೆ ಇದು ಕೇವಲ ಒಂದು ಸಣ್ಣ ಹ್ಯಾಕಿಂಗ್ ಅಲ್ಲ, ಇದರ ಹಿಂದೆ ಅಶ್ವಿನಿಯ ಪುಟ್ಟ ಮಕ್ಕಳಾದ ಆರವ್ ಮತ್ತು ಆದಿತ್ಯನ ಮಾಸ್ಟರ್ ಪ್ಲಾನ್ ಇದೆ ಎಂಬ ಸಣ್ಣ ಸುಳಿವು ಕೂಡ ಸಿಕ್ಕಲಿಲ್ಲ. ಅಶ್ವಿನಿಯ ಒಂದು ಸಂಶಯ ಬಾರದಂತೆ ಅಮ್ಮ ನಮಗೆ ಹೊಟ್ಟೆ ನೋಯ್ತಿದೆ ಅಂತ ನೆಪ ಹೇಳಿ ಇಬ್ಬರು ಮಕ್ಕಳು ಹಾಸಿಗೆ ಮೇಲೆ ಮಲಗಿದಾಗ ಅಶ್ವಿನಿ ತಾಯಿ ವಾತ್ಸಲ್ಯದಿಂದ ನಿನ್ನೆ ರಾತ್ರಿ ನೀವಿಬ್ಬರು ಹೊರಗಡೆ ಏನೋ ಜಂಕ್ ಫುಡ್ ತಿಂದಿದ್ದೀರಿ ಅಂತ ಅನಿಸುತ್ತೆ, ಮಲಗಿ, ನಾನು ನಿಮಗೆ ಅಜೀರ್ಣದ ಮಾತ್ರೆಗಳನ್ನು ಅಂದರೆ ಡೈಜೆಷನ್ ಟ್ಯಾಬ್ಲೆಟ್ಸ್ನ ತಂದು ಕೊಡ್ತೀನಿ ಅಂತ ಹೇಳಿ ಹೊಳಗೋಗ್ತಾಳೆ. ಮಕ್ಕಳ ಅನಾರೋಗ್ಯದ ನೆಪ ನೋಡಿ ಅಶ್ವಿನಿಗೆ ಅನುಮಾನವೇ ಬರಲಿಲ್ಲ. ಸರಿ, ನಿಮ್ಮ ಈ ಸ್ಥಿತಿಯಲ್ಲಿ ಶಾಲೆಗೆ ಕಳಿಸೋದು ಬೇಡ, ನಾನು ನಿಮ್ಮ ಶಾಲೆ ಶಿಕ್ಷಕರಿಗೂ ಸಹ ಕರೆ ಮಾಡಿ ರಜೆ ತಿಳಿಸ್ತೀನಿ ಅಂತ ಹೇಳ್ತಾಳೆ. ಆದಿತ್ಯ ಮತ್ತು ಆರವ್ ಒಂಥರ ಸಂಕೋಚದಿಂದ ತಲೆ ಆಡಿಸ್ತಾರೆ. ಅಶ್ವಿನಿ ಅಜೀರ್ಣದ ಮಾತ್ರೆಗಳನ್ನು ತಂದುಕೊಟ್ಟಾಗ ಮಕ್ಕಳು ವಿಧೇಯತೆಯಿಂದ ಅದನ್ನು ನುಂಗ್ತಾರೆ. ಅಶ್ವಿನಿ ಮನಸ್ಸಿನಲ್ಲೇ ನನ್ನ ಮಕ್ಕಳು ಎಷ್ಟೊಂದು ಯಾವಾಗಲೂ ಕೂಡ ಎಷ್ಟು ಬುದ್ಧಿವಂತರು, ಎಂದಿಗೂ ಕಿರಿಕಿರಿ ಮಾಡುವುದಿಲ್ಲ, ಯಾವುದಕ್ಕೂ ಹಠ ಮಾಡೋದಿಲ್ಲ, ಅನಾರೋಗ್ಯಕರ ಕಾರಣ ಹೊರತುಪಡಿಸಿದರೆ ಶಾಲೆಗೆ ಹೋಗೋಕೆ ಎಂದೂ ಹಠ ಮಾಡಿದವರಲ್ಲ ಅಂತ ಹೇಳಿ ಭಾವಿಸ್ತಾ ಇದ್ದಾಳೆ ಮನಸ್ಸಿನಲ್ಲಿ. ಅದು ಅವಳ ಸಂಶೋಧನಾ ಸಂಸ್ಥೆಗೆ ಹೋಗಬೇಕಾಗಿತ್ತು. ಆದರೆ ಮಕ್ಕಳಿಗೆ ಆರೋಗ್ಯ ಸರಿ ಇಲ್ಲದ ಕಾರಣ ಮನೆಗೆ ಬಂದೇ ಕೆಲಸ ಮಾಡಲು ನಿರ್ಧರಿಸ್ತಾಳೆ. ಅವಳು ಟೀ ರೂಮ್ಗೆ ಹೋಗ್ತಾಳೆ. ಬಾಗಿಲು ಮುಚ್ಚುವ ಸದ್ದು ಕೇಳ್ತಾ ಇದ್ದಂಗೆ ಹಾಸಿಗೆಯಲ್ಲಿದ್ದ ಆರವ್ ಆದಿತ್ಯ ತಕ್ಷಣವೇ ಎದ್ದು ಕುಳಿತುಕೊಳ್ತಾರೆ. ಅವರ ಮುಖದಲ್ಲಿ ಆಯಾಸ, ಅನಾರೋಗ್ಯದ ನಾಟಕವೆಲ್ಲ ಕ್ಷಣದಲ್ಲೇ ಮಾಯವಾಗಿ ಕಣ್ಣುಗಳಲ್ಲಿ ಉತ್ಸಾಹ ತುಂಬಿತ್ತು.
ಹಾಸಿಗೆ ಮೇಲಿದ್ದ ತನ್ನ ಲ್ಯಾಪ್ಟಾಪನ್ನು ತೆಗೆದು ಪರಿಶೀಲಿಸ್ತಾಳೆ. ತಾನು ಕಾವ್ಯ ಕಂಪನಿಯ ಮೇಲೆ ಬಿಟ್ಟಿದ್ದ ಪ್ರಬಲ ವೈರಸ್ಸನ್ನು ಅಲ್ಲಿನ ತಾಂತ್ರಿಕ ತಂಡ ಇನ್ನೂ ನಾಶಪಡಿಸಲು ಸಾಧ್ಯವಾಗಿಲ್ಲ ಎಂಬುದನ್ನು ನೋಡಿ ಅವನ ಮುಖದಲ್ಲಿ ವಿಜಯದ ನಗು ಮೂಡುತ್ತೆ. ಅದೃಷ್ಟ ಕಾವ್ಯ ಈಗ ಖಂಡಿತ ಕಚೇರಿಲಿರ್ತಾಳೆ. ಅವಳ ಹುಚ್ಚು ಕೋಪ ಈಗ ಮುಗಿಲು ಮುಟ್ಟಿರುತ್ತೆ ಅಂತ ಆರವ್ ಸಮಯವನ್ನು ನೋಡುತ್ತಾ ದೃಢವಾಗಿ ಹೇಳ್ತಾನೆ. ಆದಿತ್ಯ ಕೂಡ ಮೃದುವಾಗಿ ಪಿಸುಗುಡ್ತಾನೆ. ಹೌದು, ನನ್ನ ವೈರಸ್ ಇನ್ನೂ ಅವಳ ಸಿಸ್ಟಮ್ನಲ್ಲಿ ಧೂಳೆಬ್ಬಿಸ್ತಿದೆ. ಇನ್ನು ಮುಂದೆ ಅವಳು ನಮ್ಮ ಅಮ್ಮನ ತಂಟೆಗೆ ಬಂದರೆ ಇದಕ್ಕಿಂತ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ. ಬಹುಶಃ ನೀವಿಬ್ಬರು ನಿನ್ನೆ ರಾತ್ರಿ ಬೇರೆ ಏನಾದರೂ ತಿಂದಿದ್ದೀರಾ? ಒಳಗೆ ಹೋಗಿ ಸ್ವಲ್ಪ ವಿಶ್ರಾಂತಿ ಪಡೀರಿ ಅಂತ ನಾನು ಶಿಕ್ಷಕರಿಗೆ ಕರೆ ಮಾಡಿ ರಜೆ ತಿಳಿಸ್ತೀನಿ ಅಂತ ಅಶ್ವಿನಿ ಪ್ರೀತಿಯಿಂದ ಹೇಳಿ ಹೋಗಿದ್ದಾಳಲ್ವಾ. ಸೊ ಅವರು ವಿಧೇಯರಂತೆ ತಲೆ ಆಡಿಸಿ ಮಲಗಿದ್ದಾರೆ. ಆದರೆ ಅಶ್ವಿನಿ ಹಿಂತಿರುಗಿ ಹೋಗುವುದನ್ನೇ ಕಾಯ್ತಾ ಇರೋ ಕಣ್ಣುಗಳಲ್ಲಿ ಕಿಡಿಗೇಡಿ ಥರದ ಮಿಂಚಂತೂ ಹೊಳಿತಾನೆ ಇತ್ತು. ಆದರೆ ಅಶ್ವಿನಿಗೆ ಪಾಪ ಎಷ್ಟೇ ಆದರೂ ತನ್ನ ಮಕ್ಕಳ ಮೇಲೆ ಅನುಮಾನ ಬರ್ತದೆ. ಈ ಚಾಣಾಕ್ಷ ತನ್ನ ಹುಡುಗರ ಮೇಲೆ ಕಿಂಚಿತ್ತೂ ಯಾವಾಗಲೂ ಅನುಮಾನವಿರಲಿಲ್ಲ. ಯಾವಾಗಲೂ ತಾಯಿಯ ಮಾತನ್ನು ಚಾಚೂ ತಪ್ಪದೆ ಪಾಲಿಸುವಂತಹ ವಿಧೇಯ ಮಕ್ಕಳಾಗಿದ್ದರಿಂದ ಯಾವತ್ತೂ ಕೂಡ ಅವಳಿಗೆ ಅವರ ಮೇಲೆ ಬೇಸರ ಆಗಿರಲಿ, ಕೋಪ ಆಗಿರಲಿ ಬಂದಿರಲಿಲ್ಲ. ಇಷ್ಟೆಲ್ಲ ದೊಡ್ಡ ಆರೋಗ್ಯದ ನಾಟಕವಾಡಿ ಅಮ್ಮನ್ನೇ ಫೂಲ್ ಮಾಡ್ತಾರೆ ಅಂತ ಅವಳು ಅಶ್ವಿನಿ ಕನಸಿನಲ್ಲೂ ಊಹಿಸಿರಲಿಲ್ಲ. ಶಾಲೆ ಶಿಕ್ಷಕರಿಗೆ ಫೋನ್ ಕರೆ ಮಾಡಿ ತಿಳಿಸಿದ ನಂತರ ಅಶ್ವಿನಿ ಮಕ್ಕಳಿಗೆ ಬಿಸಿ ನೀರನ್ನು ತಂದು ಅಜೀರ್ಣದ ಮಾತ್ರೆಗಳನ್ನು ತಂದುಕೊಟ್ಟಿದ್ಲು. ಅದನ್ನು ಅಚ್ಚುಕಟ್ಟಾಗಿ ನುಂಗಿ ಗುಡ್ ಬಾಯ್ಸ್ ಅನ್ನಿಸ್ಕೊಂಡವರು ಅಶ್ವಿನಿ ಸಂಶೋಧನಾ ಸಂಸ್ಥೆಗೆ ಹೋಗಿರೋದನ್ನು ಕಂಡುಕೊಂಡ ತಕ್ಷಣ ಅವರು ಈ ಕಡೆ ಕೆಲಸಗಳನ್ನು ಪ್ರಾರಂಭಿಸಿದರು. ಈ ಒಂದು ಕೆಲಸವನ್ನು ಅದು ಯಾವ ಗ್ಯಾಪಲ್ಲಿ ಮಾಡಿದ್ರು ಅಂತ ಗೊತ್ತಿಲ್ಲ. ಬಹುಶಃ ರಾತ್ರಿ ನಿದ್ದೆ ಮಾಡಿದ್ರೋ ಮಾಡಲೇ ಇಲ್ವೋ. ಈ ಕಡೆ ಅಮ್ಮ ಮಾತ್ರ ಅಧ್ಯಯನದ ರೂಮ್ನಲ್ಲಿ ತನ್ನ ಕಾರ್ಯಗಳಲ್ಲಿ ಕಾರ್ಯನಿರತರಾಗಿದ್ದಾರೆ. ಇವರು ಮಾತ್ರ ಅವಳನ್ನು ಹೇಗೆ ಬಡಿದೆಬ್ಬಿಸೋದು, ಕಾವ್ಯಗಳನ್ನು ಹೇಗೆ ಹುರಿಸೋದು ಅನ್ನೋದನ್ನು ಇನ್ನೂ ಪ್ಲ್ಯಾನ್ ಮಾಡ್ತಾನೆ ಇದ್ದಾರೆ. ಆದರೆ ಪ್ರತಿ ಕ್ಷಣನೂ ಯೋಚಿಸ್ತಾ ಇದ್ರು, ಅಮ್ಮ ಏನಾದರೂ ಬಾಗಿಲು ತೆಗೆದುಬಿಟ್ರೆ, ನಾವು ಈಗ ಈ ರೀತಿ ಇರೋದು ನೋಡಿದ್ರೆ ಅಮ್ಮ ತುಂಬ ಬೇಜಾರು ಮಾಡ್ಕೋತಾಳೆ ಅಂತ ಒಬ್ಬ ಕಾವಲಿಗೆ ನಿಂತು ಇನ್ನೊಬ್ಬ ಕೆಲಸವನ್ನು ಮುಂದುವರಿಸ್ತಾನೆ ಇದ್ದ. ತಾನು ಕಾವ್ಯಾಳ ಕಂಪನಿಗೆ ಬಿಟ್ಟಿರುವಂಥ ಈ ಭೀಕರ ವೈರಸ್ಸನ್ನು ಇನ್ನೂ ಕೂಡ ಅವಳು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಆಗಿಲ್ವಲ್ಲ ಅನ್ನೋ ಥರ ತುಂಬ ಖುಷಿ ಅವನ ಮುಖದಲ್ಲಿ ಎದ್ದು ಎದ್ದು ಕಾಣಿಸ್ತಾ ಇತ್ತು. ಈಗಾದರೂ ಮಾಡಿ ಆ ಕಾವ್ಯಾಳನ್ನು ಭೇಟಿಯಾಗಿ ಅವಳ ಮುಖದ ಚರ್ಯೆ ಹೇಗಿದೆ ಅಂತ ನಾನು ಗಮನಿಸಬೇಕು. ಆದಿತ್ಯ ಮಾತ್ರ ಹೆಮ್ಮೆಯಿಂದ ನಗುತ್ತಾ, ಹಾಗಾದರೆ ಅವಳು ಈಗ ನನ್ನ ಆಟದ ಬಲೆಯಲ್ಲಿ ಸಿಕ್ಕಿ ಬಿದ್ದಿದ್ದಾಳೆ ಅಂತ ಆಯಿತು. ಅವಳು ತಮಾಷೆಯ ಅನಿಮಿನೇಷನ್ ಕಾರ್ಟೂನ್ ನೋಡಿರಬೇಕು. ಅದನ್ನು ನೋಡಂತೂ ನಿಜವಾಗ್ಲೂ ಹುಚ್ಚೆದ್ದು ಕೋಪ ಮುಗಿಲು ಮುಟ್ಟಿ ಎಲ್ಲರಿಗೂ ಬೈದಾಕಿರ್ತಾಳೆ. ನಾನು ಖಂಡಿತ ಬಾಜಿ ಕಟ್ಟಬಲ್ಲೆ ಅಂತ ಆರವ್ ಚೇಷ್ಟೆಯಿಂದ ನಗ್ತಾನೆ. ಆ ಕೋಪ ತಾಳಕ್ಕಾಗದೆ ಅವಳು ಕಾಲಿನಿಂದ ಒದ್ದು ಕಿರಿಚಾಡ್ತಾ ಇರೋವಂಥದ್ದು. ಆ ಒಂದು ಮುದ್ದು ಸಹೋದರರು ಒಳಗೊಳಗೆ ಭಾರೀ ಸಂಭ್ರಮ. ಅವಕ್ಕೆ ಖುಷಿಯೋ ಖುಷಿ. ಅಮ್ಮನ ತಂಟೆಗೆ ಬಂದರೆ ಎಂತಹ ಭೀಕರ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಎಂಬ ಪ್ರಥಮ ಪಾಠವನ್ನು ಅವರು ಕಾವ್ಯಾಳಿಗೆ ಯಶಸ್ವಿಯಾಗಿ ಕಲಿಸ್ಕೊಟ್ರು. ಕಾವ್ಯ ತನ್ನ ಕಂಪನಿಯ ಈ ಹ್ಯಾಕಿಂಗ್ ಸಮಸ್ಯೆಯನ್ನು ಸರಿಪಡಿಸಲು ಸುಹಾಸ್ನ ತಾಂತ್ರಿಕ ತಂಡದ ಸಹಾಯ ಪಡೆಯುತ್ತಾಳ, ಅಥವಾ ಸುಹಾಸ್ ಈ ಹ್ಯಾಕರ್ಸ್ ತಮ್ಮದೇ ಮಕ್ಕಳು ಅನ್ನೋ ಸುಳಿವು ಏನಾದರೂ ಸಿಕ್ಕಾಗೋಗುತ್ತಾ ಗೊತ್ತಿಲ್ಲ. ಅಮ್ಮನ ಮೇಲೆ ಗಲಾಟೆ ಮಾಡಿ ಅವಳಿಗೆ ತೊಂದರೆ ಕೊಟ್ಟಿದ್ದಕ್ಕೆ ದುಷ್ಟ ಕಾವ್ಯಾಳಿಗೆ ಸರಿಯಾದ ಶಿಕ್ಷೆ ಸಿಗಬೇಕು ಅಂತ ಹೇಳಿ ಆರವ್ ಹೆಮ್ಮೆಯಿಂದ ದೃಢವಾಗಿ ಹೇಳಿದ್ದನು. ಆದಿತ್ಯ ಕೋಪದಿಂದ ತಲೆ ಆಡಿಸಿ ಮತ್ತೆ ಕೀಬೋರ್ಡ್ನೆಲ್ಲ ವೇಗವಾಗಿ ಕೋಡಿಂಗನ್ನು ಟ್ಯಾಪ್ ಮಾಡೋಕೆ ಪ್ರಾರಂಭಿಸ್ತಾ ಇದ್ದಾನೆ. ಈಗ ಮತ್ತೆ ಏನು ಮಾಡ್ತಿದ್ಯಾ ಆದಿತ್ಯ ಅಂತ ಆರವ್ ಗೊಂದಲದಿಂದ ಕೇಳ್ತಾ ಇದ್ದಾನೆ. ಅದು ಆದಿತ್ಯ ಉತ್ಸಾಹದಿಂದ ವಿವರಿಸೋಕೆ ಶುರು ಮಾಡ್ತಾನೆ. ಅದು ಕಾವ್ಯಾಳ ಕಂಪನಿಯ ಒಂದು ತಾಂತ್ರಿಕ ತಂಡ ಏನಿದೆ ಅದು ತೀರಾ ಟೆಕ್ನಿಕಲ್ ಟೀಮ್, ದುರ್ಬಲ ಅಂದರೆ ವೆರಿ ಲೋ. ನಾವು ಸೃಷ್ಟಿಸಿದ ವೈರಸ್ ಕೋಡ್ ತುಂಬ ಸುಲಭವಾಗಿದೆ, ಆದರೂ ಅವರಿಗೆ ಅದನ್ನು ಲೆಕ್ಕಾಚಾರ ಮಾಡಿ ಬಗೆಹರಿಸೋಕೆ ಸಾಧ್ಯವೇ ಆಗ್ತಾಯಿಲ್ಲ. ಹಾಗಾಗಿ ನಾನು ವೈರಸ್ಸನ್ನು ಇನ್ನೂ ಸ್ವಲ್ಪ ಕಠಿಣಗೊಳಿಸಿ ರಾಕ್ಷಸಿಯ ಕೋಪನ ಮತ್ತಷ್ಟು ಮುಗಿಲುಗೊಳಿಸಿ ಅಥವಾ ಬೇರೆಯವರ ಸಹಾಯ ಪಡೆದ್ರೂ ಅದಾಗಬಾರ್ದು ಅಂತ ಹೇಳಿ ಈ ರೀತಿ ಮಾಡ್ತಾ ಇದ್ದೀನಿ. ಅದನ್ನು ಆರವ್ ಸಮ್ಮತಿಯಿಂದ ಸರಿ ಏನೋ ಮಾಡು ಅಂತ ಹೇಳಿಬಿಟ್ಟು ನೋಡ್ತಾ ಕೂತಿದ್ದಾನೆ. ಇನ್ನೂ ಒಳ್ಳೆಯದು, ಆಗ ಇಡೀ ಉದ್ಯಮದ ಅನೇಕ ಜನರು ನಮ್ಮನ್ನು ನೋಡಿ ನಗ್ತಾರೆ. ಮುಂದೆ ಅವರಿಗೆ ನಮ್ಮ ಅಮ್ಮನ ಜೊತೆ ಗಲಾಟೆ ಮಾಡುವ ಧೈರ್ಯವೂ ಬರೋದಿಲ್ಲ. ಅವಳಿಗೆ ಈ ರೀತಿ ತಲೆ ಕೆಡಿಸ್ಕೊಳ್ಳುವಂತಹ ಕೆಲಸ ಕೊಟ್ಟರೆ ಇನ್ನೊಬ್ಬರು ಸವಾಸಕ್ಕೆ ಹೋಗೋದೇ ಇಲ್ಲ. ಹಾಗೆ ಹೇಳುತ್ತಾ ಇಬ್ಬರು ಹುಡುಗರು ತಮ್ಮ ಲ್ಯಾಪ್ಟಾಪ್ನ ಗಮನವನ್ನು ಲ್ಯಾಪ್ಟಾಪ್ ಪರದೆ ಮೇಲೇ ಕೇಂದ್ರೀಕರಿಸ್ತಾರೆ. ಇದ್ದಕ್ಕಿದ್ದಂತೆ ಅಧ್ಯಯನ ಕೊಠಡಿಯ ಹೊರಭಾಗದಲ್ಲಿ ಬಾಗಿಲಿನ ಬಳಿ ಅಶ್ವಿನಿಯ ಲಘು ಹೆಜ್ಜೆಗಳ ಸದ್ದು ಕೇಳಿಸ್ತಾ ಇದೆ. ತೀಕ್ಷ್ಣ ಇಂದ್ರಿಯಗಳು ಹೊಂದಿದ್ದ ಆರವ್ ಹೊರಗಿನ ಸದ್ದನ್ನು ತಕ್ಷಣವೇ ಗಮನಿಸಿ ಆದಿತ್ಯನ ಕಡೆಗೆ ಬೆರಳು ತೋರಿಸಿ ಎಚ್ಚರಿಸ್ತಾನೆ. ಆದಿತ್ಯ ತಡ ಮಾಡದೆ ಬೇಗನೆ ಪ್ರೋಗ್ರಾಮಿಂಗ್ ಮುಗಿಸಿ ಸಿಸ್ಟಮನ್ನು ಕ್ಲೋಸ್ ಮಾಡಿ ಲ್ಯಾಪ್ಟಾಪನ್ನು ಆರವ್ನತ್ತ ತಳ್ತಾನೆ.
ಅಶ್ವಿನಿ ಕೋಣೆಗೆ ಪ್ರವೇಶಿಸಿದಾಗ ಆರವ್ ತನ್ನ ಲ್ಯಾಪ್ಟಾಪ್ನ ಹಿಡಿದುಕೊಂಡಿರುವುದನ್ನು ಮತ್ತು ಆದಿತ್ಯ ಹಾಸಿಗೆಯ ಮೇಲೆ ಮಲಗಿ ಪರದೆಯತ್ತ ಅತೀವ ಆಸಕ್ತಿಯಿಂದ ನೋಡುತ್ತಿರುವುದನ್ನು ಕಂಡು, ನೀವಿಬ್ಬರು ಹುಷಾರಿಲ್ಲದೆ ಮಲಗಿದ್ದೀರಲ್ಲವೇ? ನೀವು ವಿಶ್ರಾಂತಿ ತೆಗೆದುಕೊಳ್ಳೋದು ಬಿಟ್ಟು ಲ್ಯಾಪ್ಟಾಪ್ನ ಏಕೆ ಬಳಸ್ತಾ ಇದ್ದೀರಾ? ಅಶ್ವಿನಿ ಉಬ್ಬುಗಂಟಾಕೊಂಡು ಮುದ್ದು ಮಕ್ಕಳ ಪಕ್ಕದಲ್ಲಿ ಬಂದು ಕುಳಿತಳು. ಇಲ್ಲಿಗೆ ಬನ್ನಿ, ನಾನು ನಿಮ್ಮ ನಾಡಿಮಿಡಿತ ಆರೋಗ್ಯವನ್ನು ಮತ್ತೆ ಒಮ್ಮೆ ಪರಿಶೀಲಿಸಬೇಕು ಅಂತ ಹೇಳ್ತಾಳೆ. ಆ ಮಾತುಗಳನ್ನು ಕೇಳಿದ ತಕ್ಷಣವೇ ಆರವ್ ಮತ್ತು ಆದಿತ್ಯ ಹೃದಯಗಳು ದಸಕ್ಕನೆ ಕುಸಿದು ಹೋದವು. ಅಯ್ಯೋ, ಅಮ್ಮನ ಬಳಿ ಅದ್ಭುತ ವೈದ್ಯಕೀಯ ಪ್ರತಿಭೆ ಇದೆ, ಅವಳು ನಮ್ಮ ದೇಹವನ್ನು ಪರಿಶೀಲಿಸಿದ್ರೆ ನಮಗೆ ಯಾವುದೇ ಕಾಯಿಲೆ ಇಲ್ಲ, ಎಂಥದೂ ಇಲ್ಲ ಅಂತ ಸತ್ಯ ಗೊತ್ತಾಗ್ಬಿಡುತ್ತಲ್ಲ. ಆಗ ನಾವು ರಹಸ್ಯವಾಗಿ ಮಾಡಿದ ಹ್ಯಾಕಿಂಗ್ ಪ್ಲಾನ್ ಏನಾದರೂ ಬಹಿರಂಗಗೊಂಡ್ರೆ ಅಂತ ಹೇಳಿ ಒಂದು ಕ್ಷಣ ಆತಂಕಗೊಳ್ತಾರೆ. ಅಶ್ವಿನಿ ತಕ್ಷಣವೇ ಆದಿತ್ಯನ ಕೈ ಹಿಡಿದು ನಾಡಿ ಪರೀಕ್ಷಿಸಲು ಕೈ ಚಾಚ್ತಾಳೆ. ಆದರೆ ಆದಿತ್ಯನ ಸಮಯಾಪಜ್ಞೆಯಿಂದ ತಕ್ಷಣವೇ ತನ್ನ ಕೈಯನ್ನು ಹಿಂದಕ್ಕೆ ಎಳೆದುಕೊಳ್ತಾರೆ. ಏನಾಯಿತು ಆದಿತ್ಯ? ಅಶ್ವಿನಿ ಗೊಂದಲದಿಂದ ಅವನತ್ತ ನೋಡ್ತಾಳೆ. ಆದಿತ್ಯ ಎಚ್ಚರಿಕೆಯಿಂದ ತನ್ನ ಮಣಿಕಟ್ಟನ್ನು ಹಿಡಿದುಕೊಂಡು ಈಗ ಏನು ಮಾಡಬೇಕು ಅಂತ ತಿಳಿಯದೆ ಸಮಯಕ್ಕಾಗಿ ಅಣ್ಣ ಆರವ್ನ ಕಡೆಗೆ ಸನ್ನೆ ಮಾಡ್ತಾನೆ. ಆಗ ಆರವ್ ತೀರಾ ಶಾಂತನಾಗಿ ಅವನು ತಕ್ಷಣವೇ ಅಶ್ವಿನಿಯತ್ತ ಕೈ ಚಾಚಿ, ವಾಸ್ತವವಾಗಿ ಅಮ್ಮ, ನೀನು ಕೊಟ್ಟ ಔಷಧಿ ತೆಗೆದುಕೊಂಡ ನಂತರ ನಾನು ಈಗ ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ. ಆದರೆ ನಿನಗೆ ಇನ್ನೂ ಚಿಂತೆಯಾಗಿದ್ದರೆ ನೀನು ನನ್ನನ್ನು ಪರೀಕ್ಷಿಸಿ ನೋಡಬಹುದು ಅಂತ ತಾನೇ ಮುಂದೆ ಬರ್ತಾನೆ. ಅಶ್ವಿನಿ ಗಮನ ಯಶಸ್ವಿಯಾಗಿ ಆರವ್ನ ಕಡೆ ತಿರುಗಿತ್ತು. ಅವಳು ಅವನ ನಾಡಿ ಮಿಡಿತವನ್ನು ಪರೀಕ್ಷಿಸಲು ಪ್ರಾರಂಭಿಸ್ತಾಳೆ. ಆರವ್ನ ದೇಹದಲ್ಲಿ ಯಾವುದೇ ತೊಂದರೆ ಇಲ್ಲ ಎಂದು ಖಚಿತಪಡಿಸಿಕೊಂಡ ನಂತರ ಅವಳು ಆದಿತ್ಯನತ್ತ ತಿರುಗ್ತಾಳೆ. ಸ್ವಲ್ಪ ಸಮಯದ ಮುಂಚಷ್ಟೇ ಆದಿತ್ಯನ ಲಕ್ಷಣಗಳು ತೀರಾ ಗಂಭೀರವಾಗಿದ್ದರೂ ಅವಳು ನೆನಪಿಸಿಕೊಂಡ್ಳು. ಅಣ್ಣ ಆರವ್ನ ಸಮಯಪ್ರಜ್ಞೆಯ ತಂತ್ರವನ್ನು ನೋಡಿ ನಿರಾಳವಾಗಿ ಆದಿತ್ಯ ತಕ್ಷಣವೇ ಮುದ್ದಾಗಿ ನಗುತ್ತಾ ಅಶ್ವಿನಿಯತ್ತ ನೇರವಾಗಿ ನಡೆದು ಬರ್ತಾನೆ. ಅಮ್ಮ, ನಾನು ಕೂಡ ಈಗ ಸಂಪೂರ್ಣವಾಗಿ ಚೆನ್ನಾಗಿದ್ದೀನಿ ಅನಿಸುತ್ತೆ, ನನಗೇನೂ ಆಗ್ತಾಯಿಲ್ಲ. ಓಕೆ, ನನಗೆ ನೀಡಿದ ಔಷಧಿ ನಿಜಕ್ಕೂ ಪವಾಡದಂತಿದೆ ಅಮ್ಮ. ನೀನು ಈ ಇಡೀ ಜಗತ್ತಿನಲ್ಲೇ ಅತ್ಯುತ್ತಮ ವೈದ್ಯೆ ಎಂದು ಅವಳನ್ನು ಒಪ್ಕೊಳ್ತವೆ. ಮಕ್ಕಳು ಈ ಪ್ರೀತಿಯ ಮಾತಿಗೆ ಅಶ್ವಿನಿ ಮಂದಹಾಸ ಬೀರ್ತಾಳೆ. ನೀನು ನನ್ನನ್ನು ಪ್ರಪಂಚದಲ್ಲೇ ಅತ್ಯಂತ ಹೆಚ್ಚಾಗಿ ಪ್ರೀತಿಸುವ ಅಮ್ಮ ಎಂದು ಆದಿತ್ಯ ಮುದ್ದಾಗಿ ನುಡಿತಾನೆ. ಅಶ್ವಿನಿ ಮಂದಹಾಸ ಬೀರುತ್ತಾ ತಲೆ ಆಡಿಸ್ತಾಳೆ. ಇಬ್ಬರು ಮಕ್ಕಳ ನಾಡಿಮಿಡಿತವನ್ನು ಸಂಪೂರ್ಣವಾಗಿ ಪರೀಕ್ಷಿಸಿದ ನಂತರ ಹುಡುಗರು ಆರೋಗ್ಯವಾಗಿದ್ದಾರೆ ಅಂತ ಹೇಳಿ ಖಚಿತವಾದ ಮೇಲೆ ಅವಳು ನೆಮ್ಮದಿಯ ನಿಟ್ಟುಸಿರು ಬಿಡ್ತಾಳೆ. ಆದರೆ ಅದೇ ಸಮಯದಲ್ಲಿ ಎಲ್ಲೋ ಏನೋ ಸಂಶಯ ಸುಳಿವು ಅವಳ ಮನಸ್ಸಿನಲ್ಲಿ ಯಾಕೋ ಹಾದು ಹೋದಂಗೆ ಅನ್ನಿಸ್ತು. ಅವಳ ಅನುಮಾನ ಗ್ರಹಿಸಿದಂತೆ ಆದಿತ್ಯ ಇದ್ದಕ್ಕಿದ್ದಂತೆ ತೀರಾ ಗಂಭೀರ ಮುಖಭಾವದಿಂದ, ಮಮ್ಮಿ, ಇನ್ನು ಕೆಟ್ಟದಾಗಿ ಹುಷಾರಿಲ್ಲ ನನಗಿನ್ನ ಅಂತ ಹೇಳ್ತಾನೆ. ಅದನ್ನು ಕೇಳಿ ಕ್ಷಣ ಎದೆ ದಸಕ್ಕನೆ ಕುಸಿತವಳು ತೀವ್ರ ಕಳವಳದಿಂದ ಅವನ ಮುಖವನ್ನೇ ನೋಡುತ್ತಿದ್ದಾಳೆ. ಆದರೆ ಅವಳಿಗೆ ಆಶ್ಚರ್ಯವಾಗುವಂತೆ ಆ ಕಿಲಾಡಿ ಹುಡುಗ ತಲೆ ಆಡಿಸಿ ತಕ್ಷಣವೇ ಸಿಹಿಯಾಗಿ ನಗುತ್ತಾ, ನೀನು ನನ್ನನ್ನು ಬಿಗಿಯಾಗಿ ಅಪ್ಕೊಂಡ್ರೆ ಮಾತ್ರ ನನಗೆ ಮತ್ತೆ ಸಂಪೂರ್ಣವಾಗಿ ಹುಷಾರಾಗ್ತದೆ ಅಂತ ಮುದ್ದಾಗಿ ಹೇಳ್ತಾನೆ. ಅವನ ಮಾತು ಮುಗಿಸಿದ ಮರುಕ್ಷಣವೇ ತನ್ನ ಮೃದುವಾದ ಪುಟಾಣಿ ದೇಹವನ್ನು ತಾಯಿ ಎದೆಗೆ ಅಣಗಿಸಿಕೊಂಡು ಮುದ್ದು ಮಾಡ್ತಾ ಇದ್ದಾಳೆ. ಅಶ್ವಿನಿ ನಗುತ್ತಲೇ ಅವನನ್ನು ಪ್ರೀತಿಯಿಂದ ಅಪ್ಕೊಂಡು. ಅವಳ ಮನಸ್ಸಿನಲ್ಲಿದ್ದ ಅನುಮಾನದ ಸಣ್ಣ ಮೋಡವು ಕ್ಷಣದಲ್ಲಿ ಮಾಯವಾಯಿತು. ಅವಳು ಆದಿತ್ಯನನ್ನು ಮುದ್ದಿಸುತ್ತಾ ಪಕ್ಕದಲ್ಲಿದ್ದ ಲ್ಯಾಪ್ಟಾಪ್ ಪರದೆಯತ್ತ ಕಣ್ಣು ಹಾಯಿಸಿದಾಗ, ಆರವ್, ನೀನಲ್ಲಿ ಲ್ಯಾಪ್ಟಾಪ್ನ ಏನು ಮಾಡ್ತಿದ್ಯಾ ಕಂದ? ಈಗ ಬೇಡ, ಅದೆಲ್ಲ ಬಿಟ್ಟು ಬಾ. ಅಶ್ವಿನಿ ಆದಿತ್ಯನ ಮುದ್ದಾಟದಲ್ಲಿ ಬ್ಯುಸಿಯಾಗಿದ್ದಾಗ ಆರವ್ ಆ ಕಡೆ ಹ್ಯಾಕಿಂಗ್ ಬ್ರೌಸರ್ ಪುಟವನ್ನು ಮುಚ್ಚಿ ಬೇರೆ ಸಿಸ್ಟಮ್ ಪೇಜನ್ನು ತೆರೆಯಲು ಅವಕಾಶವನ್ನು ಪಡ್ಕೊಳ್ತಾನೆ. ಒಂದು ಕ್ಷಣದ ಮುಂಚೆ ಏನೂ ಆಗಿಲ್ಲ ಎಂಬಂತೆ ಆರವ್ ಅತ್ಯಂತ ಶಾಂತವಾಗಿ ಅಶ್ವಿನಿಯ ನೋಟವನ್ನು ಎದುರಿಸಿ, ಅಮ್ಮ, ನಾನಿದ್ದು ಅಂತಾರಾಷ್ಟ್ರೀಯ ಷೇರು ಮಾರುಕಟ್ಟೆ ಅಂದರೆ ಸ್ಟಾಕ್ ಮಾರ್ಕೆಟಿಂಗ್ ಅಧ್ಯಯನ ಮಾಡ್ತಿದ್ದೆ. ಕೆಲವೊಂದಷ್ಟು ವಿದೇಶಿ ಕಂಪನಿಗಳ ಷೇರು ಹೂಡಿಕೆಗಳ ಮಾಡಿದ್ದೆ. ಆದ್ದರಿಂದ ನನಗೆ ಸ್ವಲ್ಪ ಹಣ ಕೂಡ ಲಾಭ ಆಗಿದೆ. ಆದ್ದರಿಂದ ನನಗೆ ಸ್ವಲ್ಪ ಸಹಜವಾಗಿ ಹೇಳ್ತಾನೆ, ಸಣ್ಣ ಮಟ್ಟದ ಲಾಭವಲ್ಲ ಮಮ್ಮಿ ಆರವ್, ಇದು ಭಾರೀ ಷೇರು ಮಾರುಕಟ್ಟೆಯಲ್ಲಿ 5 ಕೋಟಿ ರೂಪಾಯಿ ಹೆಚ್ಚು ಸಂಪಾದಿಸಿದ್ದೇನೆ ಅಂತ ಆದಿತ್ಯ ತನ್ನ ಸಂಪಾದಿಸಿದಷ್ಟೇ ಹೆಮ್ಮೆಯಿಂದ ಅಣ್ಣನ ಸಾಧನೆಯನ್ನು ಬಣ್ಣಿಸ್ತಾನೆ. ಈ ಬಾರಿ ಮೊತ್ತವನ್ನು ಕೇಳಿದ ಅಶ್ವಿನಿ ತನ್ನ ವಿಸ್ಮಯವನ್ನು ತಡೆದುಕೊಳ್ಳೋಕೆ ನಿಜವಾಗ್ಲೂ ಸಾಧ್ಯವೇ ಆಗಲಿಲ್ಲ. ಏನು, ಅಷ್ಟೊಂದು ಬಾರಿ ಅಣವೆ ಆರವ್? ನೀನು ನಿಜಕ್ಕೂ ತುಂಬ ದೊಡ್ಡ ಸಾಧನೆ ಮಾಡಿದ್ಯಾ ಬಿಡು ಮಗನೆ. ಆಶ್ಚರ್ಯದಿಂದ ಕಣ್ಣರಳಿಸ್ತಾಳೆ. ಆದಿತ್ಯ ತುಂಟತನದಿಂದ ತನ್ನ ಗಲ್ಲ ಹಿಡಿದು ಕೇಳಿದ್ರು, ಹಾಗಾದರೆ ನಾನು ಹೇಗಿದ್ದೇನೆ ಅಮ್ಮ? ನನ್ನ ಸಾಧನೆ ಹೇಗಿದೆ? ಅಶ್ವಿನಿ ಮುಗುಳ್ನಗ್ತಾಳೆ. ನಿನ್ನ ಕಂಪ್ಯೂಟರ್ ಕೌಶಲ್ಯ, ತಾಂತ್ರಿಕ ಜಾಣ್ಮೆ ನಿಜಕ್ಕೂ ಅದ್ಭುತ ಆದಿದ್ಯಾ.
ನೀವಿಬ್ಬರು ನನ್ನ ಪಾಲಿನ ಸುವರ್ಣ ರತ್ನಗಳು, ಅಂದರೆ ಅತ್ಯಂತ ಇಷ್ಟ ಅಂತ ಹೇಳುತ್ತಾ ಇಬ್ಬರು ಹಣೆಗೆ ಪ್ರೀತಿಯಿಂದ ಮುತ್ತಿಡ್ತಾಳೆ. ಮಕ್ಕಳಿಬ್ಬರು ತಮ್ಮ ತಾಯಿಯ ಪ್ರೀತಿಯ ಮುತ್ತಿಗೆ ಅತ್ಯಂತ ಮುಗ್ಧವಾಗಿ ನಗ್ತಾರೆ. ಆದರೆ ಅವರ ಮನಸ್ಸಿನಲ್ಲಿ ಕಾವ್ಯಾಳ ಕಂಪನಿಯ ಮೇಲೆ ನೀಡಿದಂತಹ ಭೀಕರ ಹ್ಯಾಕಿಂಗನ್ನು ಒಂದು ಹೇಟಿನ ಸಮಸ್ಯೆಯಿಂದ ತುಂಬ ಖುಷಿಯಾಗಿದ್ದರು. ಕಂಪ್ಯೂಟರ್ ವೈರಸ್ ಸಮಸ್ಯೆಯನ್ನು ಬಗೆಹರಿಸಲು ಕೊನೆಗೆ ಯಾರ ಬಳಿ ಓಡ್ತಾಳೆ? ಸುಹಾಸ್ಗೆ ತನ್ನ ಮಕ್ಕಳ ಹ್ಯಾಕಿಂಗ್ ಪ್ರತಿಭೆ ಬಗ್ಗೆ ಮಾಹಿತಿ ಹೇಗೆ ಸಿಗುತ್ತೆ? ವೈರಸ್ ಸಮಸ್ಯೆಯಿಂದಾಗಿ ಸಂಪೂರ್ಣವಾಗಿ ಹದಗೆಟ್ಟಿದ್ದ ಸಿಸ್ಟಮ್ಗಳನ್ನು ಸರಿಪಡಿಸೋಕೆ PRSS ಗ್ರೂಪ್ನ ಎಲ್ಲ ಸಿಬ್ಬಂದಿ ದಣಿವರಿಯಲ್ಲಿದ್ದ ಕೆಲಸ ಮಾಡ್ತಾ ಇದ್ದಾರೆ. ಕಾವ್ಯ ತಾಂತ್ರಿಕ ವಿಭಾಗದಿಂದ ಕೋಪದಿಂದ ಓಡಾಡ್ತಾನೆ ಇದ್ದಾಳೆ. ಇದನ್ನು ಹೇಗೆ ಡೀಲ್ ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ, ಯಾರ ಬಳಿ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಸಂಜಯ್ ರಾವ್ ಅವರ ಧ್ವನಿ ಅವಳ ಕಿವಿಗೆ ಹತ್ತಿರದಲ್ಲೇ ಕೇಳಿಸ್ತು. ಅದನ್ನು ಕೇಳಿ ಕಾವ್ಯ ತಕ್ಷಣ ತನ್ನ ಕೋಪವನ್ನು ನಿಯಂತ್ರಿಸ್ಕೊಳ್ತಾಳೆ. ಅಪ್ಪ, ನೀವಿಲ್ಲಿಗೆ ಯಾಕೆ ಬಂದ್ರಿ ಅಂತ ಒಳಗೆ ಬಂದ ವ್ಯಕ್ತಿಯನ್ನು ಕೇಳಲು ಸಂಪತ್ PRSS ಅವರ ಚಂದರ ಮುಖದ ಮೇಲೆ ಗಂಭೀರ ನೋಟ. ಏನಾಗ್ತಿದೆ ಇಲ್ಲಿ? ನೀವಿನ್ನೂ ಆ ವೈರಸ್ಸನ್ನು ಸರಿಪಡಿಸೋಕೆ ಸಾಧ್ಯವೇ ಆಗಲಿಲ್ವಾ ಅಂತ ಗರ್ಜಿಸಿದ್ರು. ಬೆಳಗ್ಗೆಯಿಂದ ಕಾವ್ಯಾಳಿಂದ ಗದರಿಸಲ್ಪಟ್ಟು ಕಂಗಾಲಾಗಿದ್ದಂತಹ ತಾಂತ್ರಿಕ ವಿಭಾಗದ ಮ್ಯಾನೇಜರ್ ಭಯದಿಂದ ಬೆದರುತ್ತಾ ಇದ್ರು. ಅವರು ತಲೆಬಾಗಿ ಕ್ಷಮೆ ಯಾಚಿಸುತ್ತಾ, ಮಿಸ್ಟರ್ ಪಿಯರ್ಸನ್, ನಾವು ನಿಜವಾಗಿಯೂ ಕೂಡ ನಮ್ಮ ಕೆಲಸದಷ್ಟು ಕ್ರಮವನ್ನು ಖಂಡಿತ ನಾವು ಪ್ರಯತ್ನಿಸ್ತಾ ಇದ್ದೇವೆ. ಆದರೆ ಈ ವೈರಸ್ಸು ತೀರಾ ಶಕ್ತಿಶಾಲಿ ಮತ್ತು ಕಠಿಣವಾಗಿದೆ. ನಾವು ಅದನ್ನು ಸೋಲಿಸಿ ಬೈಪಾಸ್ ಮಾಡಲು ಹತ್ತಿರವಾದಾಗಲೆಲ್ಲ ಸಿಸ್ಟಮ್ ಮತ್ತೊಂದು ಕಠಿಣ ತಾಂತ್ರಿಕ ಸಮಸ್ಯೆಯನ್ನು ಉದ್ಭವಿಸ್ತಿದೆ. ಅದಕ್ಕೆ ಅಂತ್ಯವೇ ಇಲ್ಲದಂತಾಗ್ತಾ ಇದೆ. ಹಾಗಾದರೆ ನಿಮ್ಮಿಂದ ಇದನ್ನು ಸರಿಪಡಿಸೋಕೆ ಸಾಧ್ಯ ಇಲ್ಲ? ಸಂಪತ್ ಮುಖ ಗಂಟಾಕುತ್ತಾ ಕೇಳ್ತಾನೆ. ತಾಂತ್ರಿಕ ವ್ಯವಸ್ಥಾಪಕರು ಅತ್ಯಂತ ತಪ್ಪಿತಸ್ಥ ಭಾವನೆಯಿಂದ ತಲೆಯಾಡಿಸ್ತಾರೆ. ಮೂರ್ಖರು. ನಂತರ ಕೋಪದಿಂದ ತನ್ನ ಮಗಳ ಕಡೆಗೆ ತಿರುಗಿ, ಇನ್ನೂ ತಡ ಮಾಡೋಕ್ಕೆ ಸಾಧ್ಯ ಇಲ್ಲ. ನಾವು ತಕ್ಷಣವೇ ಸುಹಾಸ್ ಅವರ ರಾಜಾರತ್ನಂ ಗ್ರೂಪನ್ನು ಸಂಪರ್ಕಿಸಿ ಅದರಿಂದ ತಾಂತ್ರಿಕ ಪರಿಹಾರವನ್ನು ಕೇಳಬೇಕು ಅಂತ ಹೇಳ್ತಾರೆ. ರಾಜಾರತ್ನಂ ಗ್ರೂಪ್ನಲ್ಲಿ ಪ್ರಪಂಚದ ಅತ್ಯಂತ ಅದ್ಭುತ ಪ್ರತಿಭಾವಂತ ಉದ್ಯೋಗಿಗಳೇ ಇದ್ದರು. ಅವರ ನೆಟ್ವರ್ಕ್ ಮತ್ತು ಸೈಬರ್ ಸೆಕ್ಯುರಿಟಿ ಸಿಸ್ಟಮ್ ಇಡೀ ವಿಶ್ವದಲ್ಲೇ ಅತ್ಯುತ್ತಮವಾಗಿತ್ತು. ಇದಲ್ಲದೆ ವಿಶ್ವದ ಅತ್ಯಂತ ಎರಡನೆಯ ಕಂಪ್ಯೂಟರ್ ಹ್ಯಾಕಿಂಗ್ ಪ್ರತಿಭೆ ಅವರಿಗಾಗಿ ಕೆಲಸ ಮಾಡ್ತಾ ಇದ್ದುದನ್ನು ರಾಜಾರತ್ನಂ ಗ್ರೂಪ್ನಿಂದ PRSS ಗ್ರೂಪ್ನ ಈ ಸಮಸ್ಯೆಯನ್ನು ಪರಿಹರಿಸೋಕೆ ಸಾಧ್ಯವಾಗದಿದ್ದರೆ ಇಡೀ ಕಂಪನಿಯನ್ನು ಮುಚ್ಚಲೇಬೇಕಾಗುತ್ತೆ. ಇಲ್ಲ, ಅವರ ಸಹಾಯ ಖಂಡಿತ ಬೇಡ. ಕಾವ್ಯ ತಕ್ಷಣವೇ ನಿರಾಕರಿಸ್ತಾಳೆ. ಕಂಪ್ಯೂಟರ್ ಪರದೆಯ ಮೇಲೆ ಮೂಡಿದಂತಹ ತಮಾಷೆ ಅನಿಮೇಷನ್ ಚಿತ್ರವನ್ನು ನೋಡಿ ಅವಳು ಮುಖ ಚಳಿ ಮಾಡಿಕೊಂಡು, ರಾಜಾರತ್ನಂ ಗ್ರೂಪ್ನ ಯಾರಾದರೂ ಬಂದು ಇದನ್ನು ಸರಿಪಡಿಸಿದ್ರೆ ಈ ತಮಾಷೆ ಅನಿಮೇಷನ್ ಸುಹಾಸ್ನ ಕಣ್ಣಿಗೆ ಖಂಡಿತ ಬೀಳುತ್ತೆ. ಹಾಗಾದರೆ ಅದು ತನಗೆ ಭಾರೀ ಅವಮಾನ ತಂದೊಡ್ಡುತ್ತೆ. ಸಂಪತ್ ಅವಳನ್ನು ತಣ್ಣನೆಯ ಧ್ವನಿಯಲ್ಲಿ ಗದರಿಸ್ತಾನೆ. ನಿನಗೆ ಅಷ್ಟೊಂದು ನಾಚಿಕೆ ಹಾಗೂ ಗೌರವದ ಚಿಂತೆ ಇದ್ದಿದ್ರೆ ಎದುರಾಳಿಯ ಹಿನ್ನೆಲೆ ತಿಳಿಯದೆ ನೀನು ಜನರೊಂದಿಗೆ ಗಲಾಟೆ ಮಾಡಲು ಯಾಕೆ ಹೋದೆ? ಈಗ ನೋಡು, ಅವರು ನಿನ್ನ ಮೇಲೆ ಭೀಕರವಾದ ಸೇಡನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಷ್ಟೆ. ಅವರು ನಿನ್ನ ಮೇಲೆ ಹೇಗೆ ಕೋಪ ಮಾಡ್ಕೊಂಡಿದ್ದಾರೆ. ಈ ತಾಂತ್ರಿಕ ಸಮಸ್ಯೆಯನ್ನು ಈಗಲೇ ಸರಿಪಡಿಸ್ತಿದ್ರೆ ನಮ್ಮ ಕಂಪನಿಯ ಕೋಟ್ಯಾಂತರ ರೂಪಾಯಿ ನಷ್ಟವಾಗುತ್ತೆ ಅಂತ ನಿನಗೆ ತಿಳಿಯುತ್ತಿಲ್ವಾ? ಈಗ ನಿನಗೆ ಯಾವುದು ಮುಖ್ಯ, ನಿನ್ನ ಹುಚ್ಚು ಅಹಂಕಾರವೋ ಅಥವಾ ಇಡೀ ಕಂಪನಿಯೋ? ಕಾವ್ಯ ಕೋಪದಿಂದ ತುಟಿ ಕಚ್ಕೊಂಡ್ಳು. ಕೊನೆಗೆ ಅಪ್ಪನ ಗದರಿಕೆಗೆ ಮಣಿಯದೆ ಬೇರೆ ದಾರಿನೇ ಇರಲಿಲ್ಲ. ಸಂಪತ್ ಅವಳತ್ತ ದುರ್ಗುಟ್ಟಿ ನೋಡಿ ತಕ್ಷಣವೇ ಸುಹಾಸ್ನ ಕರೆ ಮಾಡಿ ಸಮಸ್ಯೆ ಬಗೆಹರಿಸೋಕೆ ತಾಂತ್ರಿಕ ಪರಿಣಿತರನ್ನು ಕಳಿಸ್ಕೊಡೋಕೆ ಕೇಳ್ಕೊತಾನೆ. ವಿಷಯ ತಿಳಿದ ಸುಹಾಸ್ ತನ್ನ PA ಕವಿನ್ಗೆ ಕರೆ ಮಾಡಿ ತಾಂತ್ರಿಕ ವಿಭಾಗದ ಅತ್ಯುತ್ತಮ ಇಂಜಿನಿಯರ್ಗಳನ್ನು ಆಯ್ಕೆ ಮಾಡಿ PRSS ಗ್ರೂಪ್ಗೆ ಕಳಿಸ್ಕೊಡೋಕೆ ಸೂಚಿಸ್ತಾನೆ. ಸುಹಾಸ್ ಕಳಿಸಿದ ಹೈಟೆಕ್ ಇಂಜಿನಿಯರ್ಗಳು PRSS ಗ್ರೂಪ್ನಲ್ಲಿದ್ದಂಥ ಸಾಮಾನ್ಯ ಉದ್ಯೋಗಿಗಳಿಗೆ ಸ್ಪಷ್ಟವಾಗಿ ಹೆಚ್ಚು ಹೇಳಿ ಸಮರ್ಥರಾಗಿದ್ದರು. ಅಂದರೆ ಅವ್ರಿಗಿಂತ ಸಮರ್ಥರಾಗಿದ್ದರು. ನೋಡೋಣ ಇವರು ಕ್ಲಿಯರ್ ಮಾಡ್ತಾರೋ ಇಲ್ವೋ, ಅವರು ಕೂಡ ಮುಚ್ಚು ಮೂರೆ ಹಾಕ್ಕೊಂಡು ಬರ್ತಾರೋ ಗೊತ್ತಿಲ್ಲ. ಮುಂದಿನ ಭಾಗದಲ್ಲಿ ಏನಾಗುತ್ತೆ ಅಂತ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.